ಸರ್ಕಸ್ ಮಾಡ್ಬೇಕು ಗೊತ್ತಾ? ಬಟ್ಟ ಕೇಳಿದ್ರೆ ಬಟ್ಟ ತಗೊಡ್ಬೇಕು, ದುಡ್ಡು ಕೇಳಿದ್ರೆ ದುಡ್ಡು ಕೊಡ್ಬೇಕು, ಮೊಬೈಲ್ ಕೇಳಿದ್ರೆ ಮೊಬೈಲು ತಗೊಡ್ಬೇಕು, ಮೊಬೈಲ್ಗೆ ಕರೆನ್ಸಿ ಹಾಕ್ಸ್ರು ಅಂದ್ರು ಹಾಕ್ಸ್ಬೇಕು. ಇದೆಲ್ಲ ಮಾಡಿದ್ರೆ ಗಣ್ಣಾಸೆ ಈಡೇರೋದು. ಈ ನನ್ನೇ ನೋಡಿ, ಈ ಬಾಮ್ನಿ ಜೋರಿ ವಾತ್ ಬರಿ ಹೋದಾಗ ಹೆಂಗ್ ಹೋಯ್ತಾ ಇದ್ದೀನಿ. ಈ ಬರ್ಲಿ ಹೆಂಗಾರ ಪಟೇಜಿ ಕಿಡಿಬಿಡ್ತೀನಿ ಇವತ್ತು. ಸಾಹೇಬ್ರಿ ನಿಂತ್ಕೊಳ್ಳಿ. ಏನ್ ನಮ್ಮೂರಿಗೆ ದೊಡ್ಡ ಸಾಹೇಬ್ರು ಕಾಣ್ತದ? ಹೌದು, AC ಸಾಹೇಬ್ರು PA ನಾನು. ಅದ್ ಸರಿ, ಈ ಊರಲ್ಲಿ ತಿಮ್ಮ ಅಂತ ಒಬ್ಬ ನರಪೇತ್ಲೆ ನಾರಾಯಣ ಇದಾನಂತಲ್ಲ, ಅದೇನೋ ಹೆಂಗಸರುಗಳಿಗೆಲ್ಲ ದುಡ್ಡು ಬರಂಗೆಲ್ಲ ಮಾಡಿಸ್ಕೊಡ್ತಾ ಇದೀನಿ ಅಂತ ಹೇಳ್ಕೊಂಡು ಲಂಚ ಗಿಂಚ ತಿನ್ಕೊಂಡು ಓಡಾಡ್ತಾ ಇದ್ದಾನಂತೆ. ಅವನ ಮೇಲೆ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ಅವನನ್ನ ಎಳ್ಕೊಂಡೋಗಿ ಒಳಗ್ ಹಾಕೋಣ ಅಂತ ಬಂದಿದ್ದೀನಿ. ನಿನಗೇನಾದ್ರೂ ಅವ್ನ ಮನೆ ದಾರಿ ಗೊತ್ತಿದ್ರೆ ನಡಿ ತೋರ್ಸು. ಸಾಹೇಬ್ರೆ, ಯಾರ ನಿಮ್ಗೆ ತಪ್ಪು ಮಾಹಿತಿ ಆಗ್ಬಿಟ್ರ? ಅವ್ರು ತುಂಬಾ ಒಳ್ಳೆ ಮನ್ಸ, ಬೇಕಾದ್ರೆ ಎಲ್ಲರೂ ಕೇಳ್ಬೇಕಾರ. ಒಳ್ಳೆ ಮನ್ಸ ಅವನು. ನೀ ಸಮಾಧಾನ ಮಾಡ್ಕೋಬೇಕು. ನೀನ್ ಹಿಡ್ಕೊಂಡಿದ್ಯಾ ಹಂಗೆ ಹಿಡ್ಕೊಂಡು ನಿಂತ್ಕ ಅಂದಂಗೆ. ಅವ್ರ ಬಗ್ಗೆ ಎಲ್ಲ ಇಷ್ಟೊಂದು ಹೇಳ್ತಾ ಇದೀಯ ಅಂತಂದ್ಮೇಲೆ ಅವ್ನ್ ನಿನಗ್ ಚೆನ್ನಾಗ್ ಗೊತ್ತಿರ್ಬೇಕು. ಈಗೇನು ಮರ್ಯಾದೆಯಾಗಿ ಅವ್ನ ಮನೇನ ತೋರಿಸ್ತೀಯಾ ಇಲ್ಲ ನಿನ್ನ ಏರೋಪ್ಲೇನ್ ಹತ್ತಿಸ್ಲಾ? ಏರೋಪ್ಲೇನ್ ಯಾಕೆ ಹೋಯ್ತಲ್ಲ? ಹ್ಞೂ ಕಣೋ, ನಾನು ಒಂದ್ಸತಿ ಹೊತ್ತಿಲ್ಲ, ಒಂದ್ಸತಿ ತಚ್ಬಿಟ್ರ ಓಂಡಾಕ ಬಂದ್ಬಿಡ್ತೀನಿ. ಏನೋ ಹಳ್ಳಿ ಮುಂಡೆದಿದು. ಇದಕ್ಕೆ ಏರೋಪ್ಲೇನು ಅಂದ್ರೇನೆ ಗೊತ್ತಾಯ್ತಾ ಇಲ್ಲ. ಓ, ಏರೋಪ್ಲೇನು ಅಂದ್ರೆ ಮಣ್ಕಳ್ಳಿ ನಿಂತ್ಕೊತದಲ್ಲ, ಅದು ಅನ್ಕೊಂಡಿದೀಯಾ? ಅದಲ್ಲ, ನಿನ್ ನೋಡಿ ಹೇಳ್ತೀನಿ. ಆಗ ಅದು ಮೇಕ್ ಹೋಯ್ತದ, ನಿನ್ ಮ್ಯಾಕ್ ಹೋಯ್ತೀಯೋ ಗೊತ್ತಾಗುತ್ತೆ. ಏರೋಪ್ಲೇನ್ ಅಂದ್ರೆ ಪೊಲೀಸ್ ಭಾಷೆಯಲ್ಲಿ ಇಷ್ಟು ದಪ್ಪ ರೂಲ್ ದೊಣ್ಣೆನ ತಗೊಂಡು ಚೆನ್ನಾಗಿ ಹಸಿರು ಮೆಣಸಿಕಾಯಿ ಖಾರನ ಅರ್ದ್ಬಿಟ್ಟು ಚೆನ್ನಾಗಿ ಇತ್ತಗಿಂದ ಅತ್ತಗೆ ಸೌರ್ಬಿಟ್ಟು ಬಾಯ್ಲಿ ತೋರಿಸ್ತೀನಿ. ಹಸಿ ಮೆಣಸಿಕಾಯಿ ನಂಗೆ ಯಾಕ ಇಲ್ಲ ಬವ್ವ, ನಿನ್ನ ಒಟ್ಟಾಯ್ತಾ ಇದ್ದಿ. ಎಂತ ಮಾತಿರ್ಲಿ ಹೇಳು. ಹಿಂಗೆ ಏನಾದ್ರು ಮಾಡ್ಬಿಡಿ ಅಂತ ಅಷ್ಟು ಭಯ ಇದೆಯಲ್ಲ ಬಿಡು ನಿನ್ಗೆ. ಸರಿಯಾಗಿ ನಿಂತಿರೋ ನಿನ್ನ ಬಗ್ಸಿ ಹಿಂದ್ಗಡೆಯಿಂದ ರೂಲ್ ತೊಗೊಂಡು ಮುಂದ್ಗಡೆಯಿಂದ ಕಡ್ಕೊಬಿಡ್ಬೇಕು. ಅದನ್ನ ನಮ್ಮ ಭಾಷೆಯಲ್ಲಿ ಏರೋಪ್ಲೇನ್ ಅಂತೀವಿ. ಈಗೇನು ಅವ್ನ ಮನೆ ತೋರಿಸ ಇಲ್ಲ ಅತತಿಯ ಏನೋ ಏರೋಪ್ಲೇನ್ ಅಂತಳಪ್ಪ. ಸಾಹೇಬ್ರೆ, ನಾನು ಕ್ಷಮಿಸ್ಬಿಡಿ. ಏನೋ ತಪ್ಪು ಮಾಡ್ಬಿಟ್ಟಿ, ನಾನು ಕ್ಷಮಿಸ್ಬಿಡಿ. ಅಂದ್ರೆ ನೀನೇ ತಿಮ್ಮ ಅಂದಂಗಾಯ್ತು. ನೋಡ್ದಾ, ಏರೋಪ್ಲೇನ್ ಹೆಸರು ಹೇಳ್ತಿದ್ದಂಗೆ ಹೆಂಗ್ ಸಿಗಾಕಣ್ಣೆ ಅಂತ. ನಡಿಯ ಮಗ್ನೆ, ಇವತ್ ಮುಗಿದೋಯ್ತು ನಿಮ್ ಕತೆ. ಯಾವ್ಯಾವ ಗಾಬರಿಲಿ ನಾನೇ ತಿಮ್ಮ ಅಂತ ಒಪ್ಕೊಬಿಟ್ನಲ್ಲ, ಯಾಕೆಪ್ಪ ತಪ್ಪಿಸ್ಕೊಳ್ಳೋದೀಗ? ನೋಡೋ, ಏನೋ ಸ್ಕೆಚ್ ಆಗ್ತಾ ಇರೋ ತರ ಕಾಣಿಸ್ತಾ ಇದೆ. ಇದೆಲ್ಲ ಈ ಆಫೀಸರ್ ಹತ್ರ ನಡಿಯಲ್ಲ. ನಡಿಯೋ. ದುಡ್ಡು ಬೇರೆ ಕೆಳಗಿನ ಜೋಲದ, ಈಗ ತೆಗಕ್ಕೂ ಆಯ್ತಾ ಇಲ್ಲ. ಕೆಲಸ ಕೊಡಮ್ಮ ಅಂದ್ರ ಏನೂ ಇಲ್ಲ. ಅದೇನು ಹೇಳು, ತಕ ಅದೇನು ಅಂದಲ್ಲ, ಅದು ಹೇಳು. ದುಡ್ಡು ಎಲ್ಲಿ? ನಗು ಬೇಡ ನಂಗೆ. ಏನು ಅದಿರ್ಲಿ, ಅಲ್ಲ ಮುರಿದಾಕ್ಬಿಡ. ಅದೇನು ಅಂದಲ್ಲ, ಅದನ್ನೇನು ಹೇಳಿ. ಜೋಬಲಿ ಎಲ್ಲಿ? ಯಾವ ಜೋಬಲ್ಲದೆ? ಜೋಬಲಿ ತಕ್ಕೊಡು ಮತ್ತೆ ಹಿಂದ್ಗಡೆ ಜೋಬಲ್ ಇದ್ರೆ. ಇನ್ನೊಂದು ಪ್ಯಾಂಡ್ಲ್ ಮರ್ತ್ಬಿಟ್ಟಿನಿ. ಅಲ್ಲಿ ಮರ್ತ್ಬಿಟ್ಟು ಬಂದ್ಬಿಟ್ಟಿನಿ. ಅದ್ರ ಕೊಟ್ಟಿರೋ ಇದಿಟ್ಕೊಳ್ಳಿ. ಎಲ್ಲಿ? ಅಲ್ಲಿ ತೋರ್ಸು, ಜನಕ್ಕೆ ತೋರ್ಸು. ಅದೇ ಹೇಳಿ, ವಿಡಿಯೋ ಆಯ್ತೈತೆ. ಇರ್ಲಿ, ನನಗೇನೋ ತೆಗ್ದೇ ಬಿಡ್ತೀನಿ. ತಗ ಒಳಗದ ನಾನು ಅದನ್ನ ನಮ್ಮ ಒಳಗೆ ಸೇರ್ಕೊಂಡ ಅದನ್ನೇ ತಾನೇ ಕಾಯ್ತಾ ಇರೋದು. ಒಳ ಸೇರ್ಕಂತ ಅಂತ ಹೇಳ್ತಾ ಅದು ಒಳಗಡೆ ಸೇರ್ಕೊಂಡಿದ್ರೆ ಹಿಡಿದು ಮ್ಯಾಕೆತ್ತು. ತೆಗಿ ನೀನೀಗ. ಈಗ ಆಗೋದಿಲ್ಲ, ನನಗೆ ಗೊತ್ತಿಲ್ಲ. ಜನ ನೋಡ್ತಾರ. ಪರವಾಗಿಲ್ಲ, ತೆಗಿ. ಆಯ್ತು, ತೆಗಿ ಅಂತ ಹೇಳಿದ್ವಿ. ಏನಾಯ್ತು? ನಮ್ಮ ಅಟ್ಟಿಯವ್ರು ಇರ್ಲಿ, ನಮ್ಮ ಅಟ್ಟಿಯವ್ರ ಬೈತಾರೆ. ನಿಮ್ಮ ಅಟ್ಟಿಯವರು, ಅವ್ರಿಗೂ ಗೊತ್ತಾಗ್ಲಿ ನೀನ್ ಎಂತವ ಅಂತ. ತೆಗಿ ಬೇಗ. ಯಾಕೆ ನಾನು ಬಿಡೋದಿಲ್ಲ ಕಾಣ್ತದ ಇವ. ತೆಗಿಯೋ ಮಗನೇ. ಇಷ್ಟುದ ಮಗ.
ಈಗ ನೀನು ತೆಗಿಲಿಲ್ಲ ಅಂತಂದ್ರೆ ಅಪ್ಪನೂ ಐತಿಯ ಈಗ ತೆಗಿಯೋ. ನೋಡೇ ಬಿಡ್ತೀನಿ ಆ? ನೀನು ನೋಡೇ ಬಿಡ್ತೀನಿ. ಅದ್ಯಾಕೆ ಅಲ್ಲಿ ಬಿಟ್ಟಿಯೇ? ಸರಿ ಸರಿ, ಈಗೇನು ಲಂಚ ಕೊಟ್ಟು ಮಂಚಕ್ಕೆ ಏರಿಸ್ಬೇಕು ಅಂತ ನೋಡ್ತಾ ಇದೀಯಾ ಹೆಂಗೆ? ನಾನು ಎಂತ ಕೊಡ್ತೀನಿ, ನಮ್ಮಟ್ಟಿಗೆ ಬಂದು ಮಂಚಕ್ಕೆ ಮಲಿ ಕಳಿ ಅಂತ. ಆ ಕೈಲಾಗ್ತಾ ಇದ್ರು ಮಾತ್ಗೇನ್ ಕಮ್ಮಿ ಇಲ್ಲಕ್ಕಲ್ಲ ನೀನು. ಮಂಚಕ್ ಬಂದು ಏನಿಲ್ಲ ಮಾಡಿಯೇ ನೀನು, ಅದೇ ಕೆಳಗಡೆ ದಬಕ ಮಲಿಕತಿ ಅಷ್ಟೇ ನೀನು. ನಾನ್ ಹೇಳ್ತಾ ಇರೋದು ಮಂಚದ ವಿಷಯ ಅಂದ್ರೆ ಬೈಲಿ. ಯಾಕೆ ಅವ್ನ್ಗೇನೋ ಜಟಾಪಟಿ ಶುರು ಆಗೈತಂತ ಬೈಲಿ. ನಾನು ಹೇಳಿದ್ದು ಮಂಚ ಅಂದ್ರೆ ಅದೇನೋ ನಿನ್ ಜೊತೆ ಬಾಮ ಅಂತ ಒಂದ್ ಹುಡುಗಿ ಓಡಾಡ್ತಾಳಂತಲ್ಲ, ಅವಳನ್ನ ಈ ನೈಟಿಗೆ ಏನಾದ್ರು ನಂಗೆ ಸೆಟಪ್ ಮಾಡ್ಕೊಡ್ತೀಯೇನೋ ಅಂತ ಕೇಳಿದೆ. ಅವ್ರ ಕಥೆ ಗೊತ್ತಿಲ್ಲ ನಂಗ. ಅವಳ ಕತೆನಾ? ಚೆನ್ನಾಗಿ ಅವಳಲ್ಲ, ಏನಾಗಿದೆ? ಆ ವಾಟರ್ ಗೋಯಿಂದ ಕರ್ಕ ಹೋಯ್ತಾಳ. ಇತ್ತಾಗ ಜೋಕರ್ನು ಕರ್ಕೊಂಡು ಮೈಸೂರು ನಸೀಪುರ ಕಡೆ ಹೋಯ್ತಾಳ. ಈ ತುಡ್ ಐಕಲ್ನೆಲ್ಲ ಸಾಂಗಡ ಕಟ್ಕೊಂಡು ಇಲ್ಲ ಏಡ್ಸ್ಕೊಸ್ಕೊಬಿಟ್ಟ. ಲೇ ರಾಜಪ್ಪ, ನಾನು ಬಾಮ ನೀನಾ? ಇಲ್ಲ ನಿಮ್ಮವ್ವ. ಅಲ್ಲ ನಾನೇ ಎದ್ರಿ ಬೆಚ್ಚಿ ತೊಳ್ಳೆಲ್ಲ ಅಳ್ಳಾಡ್ಬಿಡಿತಲ್ಲ. ಯಾರ್ಯಾರೋ ಅಂದ್ಬಿಟ್ಟು ಸಾಹೇಬ್ರನ್ ದೊಡ್ಡ ಸಾಹೇಬ್ರು ಬಂದ್ರು ಅಂದ್ಬಿಟ್ಟು ನಾನು. ನನಗೆ ಅವೆಲ್ಲ ಬೇಡ. ಏನಕ್ಕೋ ಏಡ್ಸ್ ಬಂದಿದೆ ಅಂದ್ರೆ ಬಾಯ್ರಿ ಈಗ ನೀ ಅದೇನೇನು ಹೇಳ್ದಲ್ಲ, ನಾನು ಒಂದು ಪಟ್ಟಿ ಕಟ್ಟು ಅಂತ ನಿಮಗೆ ಹೇಳ್ದೆ. ಪಟ್ಟಿ ಕಟ್ಟೋದು ಅಷ್ಟ ದಾರ ಇಲ್ಲೇ ಬುರಿ ಬಿಟ್ಟು ನೀವು ಊರು. ನಾನು ದಾರ ಇಲ್ಲೇ ಬುಗ್ರಿ ಬಿಟ್ಟಮ್ಮ. ಅದಕ್ಕ ಏನೋ ಒಂದು ಹೇಳ್ದೆ ತಪ್ಸ. ಕಪಾಲಿ ಕಟ್ಕೊ ಓಡೈತೀನಿ ನಾನು. ಕಪಾಲಿ ಅಂದ್ರ ನಿನ್ ತಂಟ್ಕೆ ಬರೋದಿಲ್ಲ ನಾನು. ಅವ್ರು ಹೇಳ್ದಾಗ ನೀವು ಮಾಡ್ತಾ ಇರೋ. ಎಲ್ಲೋ ಮಲಗಿರ್ಬೇಕು ಬಿಡು, ಯಾಕೆ ಎದ್ದೇಳ್ಸೈ. ಈ ಡ್ರೆಸ್ನ ಕೆರೆ ಏರಿ ಮೇಲೆ ಬರ್ತಾ ಇದ್ನ, ಯಾರೋ ಒಬ್ಬ ನೀರಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ನ. ಅವನ ಹಾಗೆ ಮುಳುಗ್ತಾ ಇರ್ಲಿ ಅಂತ ಅನ್ಬಿಟ್ಟು ಈ ಡ್ರೆಸ್ನ ಎತ್ತಾಕೊಂಡ್ ಬಂದ್ಬಿಟ್ಟೆ. ಅವ ಈಗ ಎಷ್ಟು ಚೆನ್ನಾಗಿ ನಿಂತಾನೆ ಗೊತ್ತಾ, ಸೇಮ್ ಶ್ರವಣ ಬೆಳಗೊಳಗ್ ಗೊಮ್ಟಕ್ಕ ನಿಂತಾನೆ. ನೀನೇನ್ ಚೆನ್ನಾಗಿ ಕಾಣ್ತಿದೆ, ಯಾವನ್ ಕತೆ ಗೋವಿಂದ. ಚೆನ್ನಾಗಿದೆ ಅಲ್ಲ? ನೀ ಹೇಳಿ ಚೆನ್ನಾಗಿದೆ ಆಯ್ತಾ? ಅಲ್ಲೋಡು, ಕಾಂಪೌಂಡ್ರ್ ಸೀನಾ ಬರ್ತಾ ಇದ್ದಾನೆ ಕಣೋ. ಹಾಕೋ. ಸೀನಾ ನಿಂತ್ಕಲ ಎಲ್ಲಿಗೆ ಹೋಯ್ತಾ ಇದೆ? ನಮ್ಮ ಹಾಸ್ಪಿಟಲ್ ಗಿರಾಕಿ ಇರ್ಲ ಕಣ, ಗಿರಾಕಿ ಉಳಿಗೆ ಹೋಗ್ತಾ ಇದ್ದೀನಿ. ಸಾಹೇಬ್ರು ಸೀನಾ ಇಲ್ಲಿ ಜನಗಳಿಗೆ ಎಲ್ಲಾರ ಚೂಜಿ ಹಾಕಿ ಜನ ಸಾಯಿಸ್ತಾನ ಹುಡಿಕೊಡಿ ಅಂತ ಬಂದ್ರಕ್ಕರ. ಯಾರು? ದೊಡ್ಡ ಸಾಹೇಬ್ರು ಹೋಗಲ್ಲ, ಯಾವಳ ಪೇಪರ್ ಅವಳು ಕರ್ಕ ಬಂದ್ಬಿಟ್ಟು ಇಲ್ಲಿ ಸಾಹೇಬ್ರು ಏನಾದ್ರೂ ಬೇರೆ ಹೇಳಿದ್ರಾಗಿದ್ದು ಪೇಪರ್ ಅಯ್ಯೋಳು ಅಂದ್ಬಿಟ್ಟಲ್ಲ ಇವನು. ಯಾವನವನು ಕಾಂಪೌಂಡ್ರ್ ಸೀನಾ ಅಂದ್ರೆ ನೀನೇನೋ? ಅಲ್ಲ ಕಣೋ, ಜನಗಳಿಗಾಕೋ ಸೂಜಿ ಮಾತ್ರೆ ಎಲ್ಲ ತಗೊಂಡೋಗಿ ಮಾರ್ಕೋತಾ ಇದೀಯಂತಲ್ಲ. ಲೇ ಮಗನೇ, ನಡಿ, ನಿನ್ನ ಒದ್ದು ಒಳಗಾಗ್ತೀನಿ, ನಡಿ. ಪೇಪರ್ ಅಯ್ಯೋಳು ನಾ ಹೇಳ್ದಕ್ಕೆ ಕೇಳಿದ್ರ ಸಾಹೇಬ್ರೆ? ನನ್ ಮಾತಿಗೆ ಭಕ್ತಿ ಇಲ್ಲ, ಸ್ವಲ್ಪ ವಿಚಾರಿಸ್ಕೊಳ್ಳಿ ನೀವು. ನಿನ್ನ ಬಗ್ಸಕ್ಕಂತೂ ಆಗ್ಲಿಲ್ಲ, ಅವನ್ನ ಬಗ್ಸು. ನಾನು ಈಗ ಮಾಡ್ತೀನಿ ಸರಿಯಾಗಿ. ಎಲ್ಲಿ ನೋಡ್ದೊಳ್ಳೆ ಈಗೇನು ಹೇಳ್ಕೊಂಡು ನೀ ಸಮಾಧಾನ ಮಾಡ್ಕೊಬೋಗು. ನಿಜವಾಗ್ಲೂ ಕೊಟ್ಕಿಟ್ಬಿಟ್ಟೆ ನೋಡು, ಅದೆಲ್ಲ ನಮಗ್ ಗೊತ್ತಿಲ್ಲ. ಈಗ ನೀನ್ ಬರ್ತಾ ಇದೀಯಾ, ನಿನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದೀನಿ, ಒಳಗಡೆ ಹಾಕ್ತಾ ಇದೀನಿ ಅಷ್ಟೇನೆ. ನಡಿಯ ನಡಿಯ ನಡಿಯ. ನೋಡ್ಲಾ, ಸ್ವಲ್ಪ ಸರಿ ಮಾಡ್ಲಾ? ಮಾಡ್ತಾರೆ ಸರಿಯಾ. ಒಂದು 10,000 ರೂಪಾಯಿ ಕೊಟ್ಬಿಡು. 10,000 ಲೇ, ನಾನು ಮಾಡಿದ್ರೆ ವಿಡಿಯೋಸ್ ಅಲ್ಲಿ 200-300 ಆಗಲಕ್ಕಲ್ಲ, ಒಂದು 50-100 ಅಡ್ಜಸ್ಟ್ ಮಾಡ್ಲಾ? 50-100 ತಗೊಳಕ ಒಪ್ಕತ ಇಲ್ವೇ? ನಾನು ಬಿಡ, ನಾನು ನೋಡ್ಕತೀನಿ ಅವನ್ನ. ಪೊಲೀಸ್ ಅಂತಿದ್ದಲ್ಲ ಅವನ. ಬಿಡೋ, ನೀನ್ ಏನ್ ಮಾತಾಡ್ಬೇಡ, ಅವ್ನು ನೋಡ್ಕತೀನಿ ಬಿಡು. ನಾನು ನಡಿಲ್ಲ, ನೀನು ನಡಿ. ಹೋಗು, ನಾವು ಆಗಿತ್ತಳ, ಹೋಗು ಆಗಿಸ್ಕೊ. ಸಾಹೇಬ್ರೆ ಸ್ವಲ್ಪ ತಾಳಿ, ಇನ್ನೊಂದ್ಸತಿ ಮಾತುಕತೆ ಆಡ್ಬಿಡ್ತೀನಿ. ದುಡ್ಡು ಗಿಡ್ಡಿಲ್ಲ, ಕೂಟ್ರದಾಗ ಗಿರುಮೋಗ್ಬಿಟ್ಟಮ್ಮ, ಕೊಪ್ಪಡು. ನಿನ್ನಂತ ಮನೆ ಹಾಳು ನನ್ನ ಮನೆ ಕರ್ಕೊಂಡ್ ಬಂದ್ರೆ ಜೊತೆ ಸಾಕಸ ಇರಲ್ಲ, ಬರೋಸಕ್ಕೂ ಮನೆ ಹಾಳು ಮಾಡ್ತಿದ್ದೆ ನೀನು. ಆಯ್ತು, 200-300 ಅಡ್ಜಸ್ಟ್ ಮಾಡ್ಲ ಹೋಲಿ. ಆಗಲ್ಲ, 10,000 ಕೊಟ್ಟೆ ಏನು ಹೇಳು. ಆಮೇಲೆ ಸರಿ ಇಲ್ಲ ಅವರು ಸಾಹೇಬ್ರು ಕೊಡ್ರಿ. ಹಾಳಾದ ಮುಂದೆ ನೀನು ಏನೋ ಮಾಡ್ತಿದ್ದೆ ಅನ್ನಗದ. ಎಲ್ಲೇ ಮಡಗಿದ್ಯಾ 10,000?
ಇತ್ತ ಮರ್ಯಾಕ ಕೊಡು ಅತ್ತ ಕಾಣಿಸ್ಕೊಬೇಡ. ನಮ್ಮ ಅಪ್ಪ ಗೇಟ್ ತರಬೇಕು ಅಂತ ಹಾಂ 5,000 ಕೊಟ್ಟಿದ್ದ. ಹಾಂ ನೆನ್ನೆ ಮದುವೆ ಹೋಗಿದ್ ಮದುಗ ಹಾಂ ಆ ಮದುವೆಗ ಮುಯ್ಯಾಕಿಲ್ಲ. ಹಾಂ ನಿನ್ನ ಹಿಡಿಸ್ಬೇಕಲ್ಲ ಬಂದು ನಾನೀಗ ಹಾಂ ಏನಿಲ್ಲ ಮಾಡೋದು. ಒಂದು 2,000 ತಕಲ. 10,000 ಏ ಕೊಟ್ಟರೆ ಹೆಚ್ಚಿಗೆ ಮಾತ್ಬೇಡ. ಈಗ ಏನ್ ಕೊಡ್ತಾನೋ ಇಲ್ಲ ಬರ್ತಾನೋ ಕೇಳೋವನ. ಏನು ಹೇಳೋದು ಈ ಸಮಾಚಾರ? ಕೊಟ್ಟೆ ಹೋದ. ಸರಿಯಪ್ಪ ನೋಡ್ತೀನಿ ಯಾವ ಜೋಬ್ಲಿ ಇದ್ದು ಅಂತ ಹಾಳಾಗೋ. ಇವನು ಚಡ್ಡಿ ಜೋಬಲ್ಲಿ ಇಟ್ಕೊಬಿಟ್ಟವನು ಏನು. ಕೆಂಪೈ ನೋಡಿಲಿ ಎಲ್ಲ ಅಲ್ಲೇ ಇಡಕ್ ಶುರು ಮಾಡ್ಕೊಬಿಟ್ಟವ್ರಲ್ಲ, ಯಾಕೆ ಇಲ್ಲ ಇವನ್ ಮಡ್ಗವನು. ನೀ ಸಮಾಧಾನ ಮಾಡ್ಕೊ ಅಲ್ಲೇ. ಬುಳ ಹೋಗಿ ಸುಮರು 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 ಬರೀ 10 ರೂಪಾಯಿನೇ ತೆಗಿತಾನೆ. ಏನಲ್ಲಿ ನೋಡ್ದೇನೋ ಎಲ್ಲಾನು ಮಡಿಕೊಬಿಡ ಅಂತ ಕೊಡ್ಲ. ಬಂದಿರದೆ 10 ರೂಪಾಯಿ ಅದನ್ನು ಮಡಿಕತಾವ. ಗಾತಕರಿಗೆ ಏ ಐತೆ ಮಾಡಿದೆ ಅದ್ಯಾಕಿಲ್ಲ. ಸಾಹೇಬ್ರೆ ಹಾ ನವಸಿ ಬರ್ತೀನಿ. ಹಾ ಯಾರೋ ಫೋನ್ ಮಾಡ್ತಾರ ಹುಡುಗಿ. ಹುಷಾರು. ನಿನಗೋಸ್ಕರ ಹಿಂದ್ಗಡೆ ಸಂದಿಲ್ ಕಾಯ್ತಾ ಇರ್ತೀನಿ, ಬೇಗ ಬಂದ್ಬಿಡು.